ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಈ ಒಂದು ಬ್ಯೂಟಿಫುಲ್ ಬಿಲೀವರ್ ಫ್ರಮ್ ಟ್ಯಾರೋಟ್ ಚಾನಲ್ಗೆ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಕ್ಯಾಂಡಲ್ ವ್ಯಾಕ್ಸ್ ಇಲ್ಲ. ಸೊ ಬ್ಯೂಟಿಫುಲ್ ಆಗಿರುವಂತಹ ನಿಮ್ಮೆಲ್ಲರ ಇಷ್ಟವಾಗಿರುವಂತಹ ನಿಮ್ಮ ಪರ್ಸನ್ ಅವರ ಸೀಕ್ರೆಟ್ ಲವ್ ಮೆಸೇಜ್ನ ತೊಗೊಂಬಂದಿದ್ದೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಹಾಗೆ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರೋದ್ರಿಂದ ಯಾವಾಗ ನೀವು ಈ ರೀಡಿಂಗ್ನ ನೋಡ್ತೀರಾ ನಿಮಗೆ ಅವಾಗ ರೆಸೊನೇಟ್ ಆಗುತ್ತೆ. ನೆನಪಿರಲಿ, ಈ ಒಂದು ರೀಡಿಂಗಲ್ಲಿ ಎಷ್ಟು ಎನರ್ಜಿ ಬರುತ್ತೆ, ಎಷ್ಟು ಈ ಒಂದು ಬೌಲಲ್ಲಿರುವಂತಹ ಮೆಸೇಜಸ್ನ ಚೆಕ್ ಮಾಡ್ಬೋದು, ತೆಗಿಬೋದು ಅಂತ ಅನ್ಸುತ್ತೆ, ಅಷ್ಟು ನಾನು ಎನರ್ಜಿನ ತೆಗಿತೀನಿ. ಓಕೆನಾ? ಸೊ ಆ್ಯಂಡ್ ಲಾಸ್ಟಲ್ಲಿ ಟ್ಯಾರೋ ರೀಡಿಂಗ್ ಕೂಡ ಮಾಡೋಣ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂತ ಹೇಳಿದಾಗ ಇದಕ್ಕೊಂದು ಕಮೆಂಟ್ ಇರುತ್ತೆ ಅಲ್ವಾ? ಸೊ ಕಮೆಂಟಲ್ಲಿ ತಿಳಿಸ್ತೀರಾ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ಪ್ರತಿಯೊಬ್ಬರು ರಿಸೀವ್ ಮಾಡ್ಕೊಳ್ತೀರಾ. ಹಾಗೆ ಯೂನಿವರ್ಸಿಗೆ ಮನಸ್ಸಿಂದ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್, ಈ ಒಂದು ರೀಡಿಂಗ್ ನನ್ನವರೆಗೆ ತಲುಪಿಸಿದ್ದಕ್ಕೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್, ಥ್ಯಾಂಕ್ ಯು, ಗ್ರೇಟ್ಫುಲ್ ಅಂತ ಹೇಳಿ 3 ಸಲ ಮನಸ್ಸಿಂದ ಥ್ಯಾಂಕ್ ಯು ಅಂತ ಹೇಳಿ ಯೂನಿವರ್ಸಿಗೆ ಹೇಳಿ. ಆ್ಯಂಡ್ ಹಾಗೆಯೇ ನನ್ನ ಕಮೆಂಟಲ್ಲಿ ಕೆಲವೊಬ್ಬರಿಗೆ ಹೇಳಿರ್ತೀನಿ ಇನ್ನು ಕಮೆಂಟ್ ಮಾಡಬೇಕಂತ, ಅಷ್ಟನ್ನು ಮಾತ್ರ ಕಮೆಂಟ್ ಮಾಡಿ. ಅಳೋದು, ಮತ್ತೊಂದು ನಿಮ್ಮ ಪ್ರಶ್ನೆಗಳನ್ನೆಲ್ಲ ಕೇಳೋದು ಅಥವಾ ನಿಮ್ಮ ನೋವುಗಳನ್ನು ಹೇಳ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಓಕೆ? ಆ್ಯಂಡ್ ಇನ್ನೊಂದು ನೆನಪಿಡ್ಕೊಳ್ಳಿ, ಈ ಒಂದು ಎನರ್ಜಿ ತುಂಬಾ ಪವರ್ಫುಲ್ ಆಗಿರೋದು. ಸೊ ಹಾಗಾಗಿ ಈ ರೀಡಿಂಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಹೆಸರನ್ನು ಮನಸ್ಸಿಂದ 3 ಸಲ ಹೇಳ್ಕೊಳ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿಯಲ್ಲಿ ನಡೆದಂತಹ ಹ್ಯಾಪಿ ಮೂಮೆಂಟ್ನ ನೆನಪು ಮಾಡ್ಕೊಳ್ತೀರಾ. ಜಸ್ಟ್ ಪ್ರೀತಿಯನ್ನು ಫೀಲ್ ಮಾಡ್ತೀರಾ. ಓಕೆ? ಕಣ್ಮುಚ್ಚಿ ಅವರ ಹೆಸರನ್ನು ಮನಸ್ಸಿಂದ 3 ಸಲ ಹೇಳ್ಕೊಳ್ಳಿ. ಐ ಥಿಂಕ್ ನೀವೆಲ್ಲ ಅಂದ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ, ನೆನಪು ಮಾಡ್ಕೊಂಡಿದ್ದೀರಾ, ಪರ್ಸನ್ ಹೆಸರನ್ನು ಹೇಳ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. 1 ಮಿನಿಟ್. ಎಸ್, ಓಕೆ, ಸ್ಟಾರ್ಟ್ ಮಾಡೋಣ. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೋ ಅದನ್ನು ಮಾತ್ರ ಸ್ವೀಕರಿಸಿ. ಓಕೆನಾ? ಫಸ್ಟ್ ಮೆಸೇಜ್, ಯು ಆರ್ ಮೈ ಪರ್ಸನ್. ಕಾಣಿಸುತ್ತಾ ಇಲ್ಲಿಟ್ರೆ? ಯಾ, ಓಕೆ. ಸೊ ಮಧ್ಯ ಬ್ರೇಕ್ ಆಯಿತು. ಸೊ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್. ಮತ್ತೆ ಐ ಕಾಂಟ್ ಲೀವ್ ವಿತೌಟ್ ಯು. ಓಕೆ, ಅವರಿಗೆ ನಿಮ್ಮಿಂದ ದೂರ ಇರೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಐ ವಾಂಟ್ ಟು ಡೇಟ್ ಯು. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಜೊತೆಗೆ ಡೇಟ್ ಮಾಡಬೇಕಂತ ಇದ್ದಾರೆ. ನೆಕ್ಸ್ಟ್ ಮೆಸೇಜ್, ಗೋ ವಿತ್ ದ ಫ್ಲೋ ಆ್ಯಂಡ್ ಹ್ಯಾವ್ ಅ ಗುಡ್ ಹಾರ್ಟ್. ಹೇಗೆ ಬರುತ್ತೆ ಹಾಗೆ ಹೋಗೋಣ, ಒಳ್ಳೆ ಮನಸ್ಸಿಟ್ಕೊಂಡು ಅಂತ. ಇಲ್ಲಿ ನಿಮ್ಮ ಪ್ರೀತಿ ಕೆಲವೊಂದಷ್ಟು ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇರಬಹುದು. ಸೊ ಹೇಗಾಗತ್ತೆ ಹಾಗೆ ಅಂತ ಹೇಳಿ ಇಬ್ಬರು ಮನಸ್ಥಿತಿನೂ ಕೂಡ ಇರಬಹುದು. ಅಥವಾ ನಿಮ್ಮ ಪರ್ಸನ್ ನಿಮಗೆ ಆ ಥರ ಕನ್ವಿನ್ಸ್ ಮಾಡ್ತಿರ್ಬೋದು, ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದ್ದೀನಿ ನಾನು ಅನ್ನೋ ಥರ. ಯು ಆರ್ ಸೋ ಹ್ಯಾಂಡ್ಸಮ್. ಓಕೆ, ಇಲ್ಲಿ ಹುಡುಗ ಅಥವಾ ಹುಡುಗಿ ಇಬ್ಬರಿಗೂ ಕೂಡ ಕನೆಕ್ಟ್ ಆಗುತ್ತೆ. ನೀವು ತುಂಬ ಸುಂದರವಾಗಿದ್ದೀರಾ. ಓಕೆ, ಡೋಂಟ್ ಚೀಟ್ ಆನ್ ಮೀ ಬರ್ತಾ ಇದೆ ಇಲ್ಲಿ ಎಲ್ಲೋ ಒಂದು ಕಡೆ. ಸೊ ಗೋ ವಿತ್ ದ ಫ್ಲೋ ಬರ್ತಿರೋ ಎನರ್ಜಿಲಿ ಈ ಎನರ್ಜಿ ಬರ್ತಿರೋದು ನೋಡಿದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಈ ಸಮಸ್ಯೆಗಳಿಂದ ನೀವೆಲ್ಲೋ ಒಂದು ಕಡೆ ಈ ಪರ್ಸನ್ನ ಕೈ ಬಿಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ಬೋದು. ಅಥವಾ ನಿಮ್ಮ ಪರ್ಸನ್ ನಿಮಗೆ ಕೈ ಬಿಡಬೇಕಂತ ಯೋಚನೆ ಮಾಡ್ತಿರ್ಬೋದು. ಇಲ್ಲಿ ನಿಮ್ಮ ಎನರ್ಜಿನೂ ಕೂಡ, ನಿಮ್ಮ ಪರ್ಸನ್ ಎನರ್ಜಿ ಕೂಡ ಎಲ್ಲೋ ಒಂದು ಕಡೆ ಬರ್ತದೆ. ನನಗೆ ಮೋಸ ಮಾಡಬೇಡ, ನನಗೆ ಚೀಟ್ ಮಾಡಬೇಡ, ಸ್ವಲ್ಪ ತಾಳ್ಮೆಯಿಂದ ಇರು ಅನ್ನೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಪರ್ಸನಿನ ಸೀಕ್ರೆಟ್ ನೋಟ್ಸ್ ಅಂತ ಇಲ್ಲಿ ನೋಡಿದಾಗ ಹೆಚ್ಚಾಗಿ ನಿಮ್ಮ ಪರ್ಸನ್ ಎನರ್ಜಿಲಿ ಈ ಥರ ಬರ್ತಿದೆ ಎನರ್ಜಿ. ನನಗೆ ಮೋಸ ಮಾಡಬೇಡ, ಚೀಟ್ ಮಾಡಬೇಡ ಅನ್ನುವಂತಹ ಎನರ್ಜಿ. ಪ್ಲೀಸ್ ಸ್ಮೈಲ್. ನಗಾಡ್ರಪ್ಪ, ಯಾಕೆ ನಗಾಡ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ,
ಲೈಫಲ್ಲಿ ಏನು ಕಷ್ಟ ಇದೆ ಅದು ಮರ್ತು ಹೋಗುತ್ತೆ. ಸೊ ನಿಮ್ಮ ಪರ್ಸನ್ ಕೂಡ ನಿಮಗೆ ಯಾವಾಗಲೂ ಹೇಳ್ತಿರ್ಬೋದು, ನೀನು ನಗ್ನಗ್ತಾ ಇರು, ಖುಷಿಯಾಗಿರು, ಏನೇ ಆದರೂ ನೀನು ನಗುನ ಕಳ್ಕೊಳ್ಬೇಡ ಅಂತ. ನಿಮ್ಮ ಪರ್ಸನಿಗೆ ನಿಮ್ಮ ಸ್ಮೈಲ್ ತುಂಬ ಇಷ್ಟ ಇರ್ಬೋದು, ನಿಮ್ಮ ಸ್ಮೈಲೇ ನಿಮ್ಮ ಪರ್ಸನಿಗೆ ಸ್ಟ್ರೆಂತ್ ಇರಬಹುದು. ಓಕೆ, ಸೊ ಹಾಗಾಗಿ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ರೆ ನಗ್ನಗ್ತಾ ಇರು, ಬೇಜಾರು ಮಾಡ್ಕೊಂಡಿರ್ಬೇಡ. ಯು ಲುಕ್ ಸೋ ಬ್ಯೂಟಿಫುಲ್. ಓಕೆ, ಎರಡು ಕೂಡ ಬಂದಿದೆ ಇಲ್ಲಿ. ಓಕೆ, ಸೊ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ. ಅವ್ರ ಮನಸ್ಸಲ್ಲಿ ತುಂಬ ಇದೆ ಹೇಳಬೇಕಂತ, ಬಟ್ ಅವ್ರು ನಿಮ್ಮ ಹತ್ರ ಹೇಳ್ತಾ ಇಲ್ಲ ನೀನು ತುಂಬ ಚೆನ್ನಾಗಿದೆಯಾ ಅಂತ ಹೇಳೋದಕ್ಕೆ. ಒಂದು ಸ್ವಲ್ಪ ಶೈ ಪರ್ಸನ್ ಇರಬಹುದು. ಲೆಟ್ಸ್ ಬಿ ಟುಗೆದರ್. ಮತ್ತು ನಾವಿಬ್ಬರು ಒಂದಾಗೋಣ ಅಥವಾ ಒಂದಾಗ್ತೀವಿ ಅನ್ನೋಂಥ ಭರವಸೆ ನಿಮ್ಮ ಪರ್ಸನಿಗೆ ತುಂಬಾ ಇದೆ ಇಲ್ಲಿ. ಬಿ ಹ್ಯಾಪಿ ವೇರ್ ಎವರ್ ಯು ಆರ್. ನೀನು ಎಲ್ಲೇ ಇದ್ರೂ ಖುಷಿಯಾಗಿರು. ಓಕೆ, ಸೊ ಆ ಥರ ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ನೀನು ಎಲ್ಲಾದರೂ ಇರು, ನೀನು ಖುಷಿಯಾಗಿರು ಅಂತ. ಓಕೆ, ಈ ಜಗತ್ತಿನಲ್ಲಿ ಅತ್ಯಂತ ದುಬಾರಿ ವಸ್ತು ನಿನ್ನ ನಗು. ನೋಡಿ, 2 ಸಲ ಬಂದಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವೆಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದೀರಾ, ಅಥವಾ ಅವ್ರ ಹತ್ರ ನೀವು ತುಂಬ ಹತ್ಕೊಂಡು ಮಾತಾಡ್ತಾ ಇದ್ದೀರಾ, ಅಥವಾ ನಿಮ್ಮ ನಗು ಇಲ್ಲ ಅಂತ ಹೇಳಿದ್ರೆ ಅವ್ರು ಒಂಥರ ಡಲ್ ಆಗ್ತಾರೆ ನಿಮ್ಮ ಪರ್ಸನ್. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಅಳುನ ಅವರು ಇಷ್ಟಪಡಲ್ಲ. ನೀವು ಅತ್ತಾಗಲ್ಲ ಅವ್ರು ತುಂಬ ಡಿಸ್ಟರ್ಬ್ ಆಗ್ತಾರೆ. ಆ್ಯಂಡ್ ನೀವು ಅತ್ತಾಗಲ್ಲ ಅವ್ರು ಹೇಳ್ಬೋದು, ನೀನು ಕಣ್ಣೀರು ಹಾಕ್ಬೇಡ, ನೀನು ಕಣ್ಣೀರು ಹಾಕಿದ್ರೆ ನನ್ನ ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿರ್ಬೋದು. ಸೊ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ನಗುವಿಗೆ ಅಷ್ಟು ವ್ಯಾಲ್ಯೂ ಮಾಡ್ತಾರೆ, ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ. ಸೊ ನಿಮ್ಮ ನಗು ನಿಮ್ಮ ಪರ್ಸನಿಗೆ ಒಂಥರ ಜೀವ ಇದ್ದ ಹಾಗೆ. ಹಾಗಾಗಿ ದುಬಾರಿ ವಸ್ತು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಸ್ಮೈಲಿಗೆ ಅಷ್ಟು ಅವರು ಫ್ಯಾನ್ ಆಗಿದ್ದಾರೆ ಅಂತ. ಸೊ ನಿಮ್ಮ ನಗುವಿಗೆ ಅವರು ಅಷ್ಟು ಗೌರವ ಕೊಡ್ತಾರೆ. ನೀವು ನಗ್ನಗ್ತಾ ಇರಬೇಕು. ಅವ್ರ ಲೈಫಲ್ಲಿ ಇರೋದು ಒಂದೇ ಒಂದು ಉದ್ದೇಶ ಏನು ಅಂತ, ಅವ್ರ ಲೈಫಲ್ಲಿ ಇರೋದು ಏನು ಅಂತ ಹೇಳಿದೆ, ಒಂದು ವಿಷಯ ಏನು ಅಂತ ಹೇಳಿ ನೀವು ನಗ್ನಗ್ತಾ ಇರಬೇಕು ಅಷ್ಟೇ. ಅದೇನಾದರೂ ಆಗಿರಲಿ ನೀವು ನಗ್ನಗ್ತಾ ಇರಬೇಕು. ಓಕೆ, ಐ ಪ್ಲ್ಯಾನ್ ಆನ್ ಬಿಗಿನ್ ವಿತ್ ಯು ಅಂಟಿಲ್ ಮೈ ಲೈಫ್ ಎಂಡ್ಸ್. ಓಕೆ, ನನ್ನ ಜೀವನದ ಕೊನೆಯವರೆಗೆ ನಾನು ನಿಮ್ಮ ಜೊತೆಗೆ ಇರಬೇಕು. ಓಕೆ, ಆ ಥರದವ್ರು ಏನೋ ಪ್ಲ್ಯಾನಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಪ್ರೈಸ್ ಕೂಡ ನಿಮಗೆ ಎನರ್ಜಿ ಇದು ಬರ್ತಾ ಇದೆ. ಕೆಲವೊಬ್ಬರಿಗೆ ಸರ್ಪ್ರೈಸ್ ಆಗಿ ಅವ್ರು ಏನೋ ಒಂದು ಕಡೆ ಫ್ಯಾಮಿಲಿನ ಒಪ್ಪಿಸ್ತಾ ಇರ್ಬೋದು, ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಂತೇಳಿ. ಇಲ್ಲಿ ಎಲ್ಲೋ ಒಂದು ಕಡೆ ಈ ಮಂತಲ್ಲಿ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ ನೋಡಿದಾಗ ಬರ್ತ್ಡೇ ಇದೆ, ಅಥವಾ ನಿಮ್ಮ ಬರ್ತ್ಡೇ ಇರಬಹುದು. ನಿಮ್ಮ ಪರ್ಸನ್ ನಿಮಗೇನೋ ಒಂದು ಸರ್ಪ್ರೈಸ್ ಆಗಿ ಪ್ಲ್ಯಾನಿಂಗ್ನ ಮಾಡ್ತಾ ಇದ್ದಾರೆ. ಆ್ಯಂಡ್ ಲೈಫ್ ಲಾಂಗ್ ಜೀವನ ಕೊನೆ ಇರೋವರೆಗೆ ನಿಮ್ಮ ಜೊತೆಗೆ ಇರಬೇಕು, ಆ ಥರದ್ದೇನೋ ಒಂದು ಸಮಥಿಂಗ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀನಿ ನಾನು, ಸ್ವಲ್ಪ ಟೈಮ್ ಕೊಡು ಅಂತ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಾ ಇದ್ದಾರೆ. ಓಕೆ, ಓ ಮೈ ಗಾಡ್, ಈಗಷ್ಟೇ ನಾನು ಹೇಳಿದೆ ರೈಟ್. ಸೊ ನೆನ್ಪಿಡಿ, ಎನರ್ಜಿ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಅದು ಸುಳ್ಳಾಗಿರಲ್ಲ. ಐ ಫೀಲ್ ಓ ಮೈ ಗಾಡ್, ನಿಮಗೆ ಶಾಕ್ ಅನ್ನಿಸ್ತಿದೆ. ಈಗಷ್ಟೇ ನಾನು ಹೇಳಿದೆ ಅಲ್ವಾ, ಗಿವ್ ಮಿ ಸಮ್ ಟೈಮ್ಸ್ ಅಂತ ಹೇಳಿ. ಏನೋ ಒಂದು ಪ್ಲ್ಯಾನ್ ಮಾಡ್ತಿದ್ದೆ ಡೆಫಿನೆಟ್ಲಿ ಗೈಸ್. ಮೈ ಗಾಡ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಇಂಜಿನಿಯರ್. ಮೈ ಗಾಡ್, ಸಮಥಿಂಗ್ ನಿಮ್ಮ ರಿಲೇಷನ್ಶಿಪ್ಪಲ್ಲಂತೂ ಚೇಂಜಸ್ನ ನೋಡ್ತೀರಾ. ಡೋಂಟ್ ವರಿ, ಐ ಪ್ಲ್ಯಾನ್ ಆನ್ ಅಂತ ಹೇಳಿದಾಗ ನನಗದು ಆ ಫೀಲ್ ಆಯಿತು. ಸೊ ಸ್ವಲ್ಪ ಟೈಮ್ನ ಕೊಡಿ ಅವರಿಗೆ. ಓ ಮೈ ಗಾಡ್, ನನಗೆ ಶಿವರ್ ಆಗ್ತಿದೆ. ಓ ಮೈ ಗಾಡ್, ರೈಟ್. ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಪರ್ಸನ್ಗೆ, ಓಕೆನಾ? ಸೊ ಸ್ವಲ್ಪ ಟೈಮ್ ಕೊಡಿ. ಡೆಫಿನೆಟ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅವ್ರು ಏನಾದರೂ ಒಂದು ಪ್ಲ್ಯಾನಿಂಗ್ನ ಮಾಡ್ತಾರೆ ಈ ರಿಲೇಷನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ. ಸ್ವಲ್ಪ ಟೈಮ್ ಕೊಡಿ ಅವರಿಗೆ, ಅರ್ಜೆಂಟ್ ಮಾಡಿಬಿಡಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಅರ್ಜೆಂಟ್ ಮಾಡಿಬಿಡಿ. ಆ್ಯಂಡ್ ಫೋರ್ಸ್ ಮಾಡೋದಕ್ಕೂ ಹೋಗಬೇಡಿ. ಕಮಿಟ್ಮೆಂಟ್ಸಿಗಿರ್ಬೋದು, ಮದುವೆಗಿರ್ಬೋದು, ಯಾವುದಕ್ಕೆ ನೀವು ಪರ್ಸನಿಗೆ ನೀವೇನೇ ಹೇಳ್ತಾ ಇದ್ರೂ ಸ್ವಲ್ಪ ಅವರಿಗೆ ಟೈಮ್ನ ಕೊಡಿ. ಓಕೆ, ನೆಕ್ಸ್ಟ್, ನಿನ್ನ ಪ್ರೀತಿಯಲ್ಲಿ ತಂದೆ ಪ್ರೀತಿ ಕಂಡೆ, ನಿನ್ನ ಆಲೋಚನೆಯಲ್ಲಿ ಮುಗ್ಧತೆಯನ್ನು ಕಂಡೆ. ನಿಮ್ಮ ಪ್ರೀತಿ ಅನ್ನುವಂಥದ್ದು ಅವರಿಗೆ ತಂದೆ ಪ್ರೀತಿ ಥರ, ತಾಯಿ ಪ್ರೀತಿ ಥರ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಅಲೋನ್ ಆಗಿರ್ಬೋದು, ಅಂದರೆ ಅವರಿಗೆ ಪೇರೆಂಟ್ಸ್ ಇಲ್ಲ ಅಂತೇಳಿ ಕಾಣಿಸ್ತಾ ಇದೆ. ಪೇರೆಂಟ್ಸಿಂದ ದೂರನೂ ಇರ್ಬೋದು, ಅಥವಾ ಪೇರೆಂಟ್ಸ್ ಇಲ್ಲ. ಸೊ ಅವರಿಗೆ ಪ್ರೀತಿ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿನೇ. ಅವರಿಗೆ ಟ್ರೂ ಲವ್ ಅಂತ ಹೇಳಿ, ಅವ್ರ ಲೈಫಲ್ಲಿ ಲವ್ ಅಂತ ನೋಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಜೊತೆಗೆ ಮಾತ್ರ ಅವರು, ಓಕೆನಾ? ಸೊ ಹಾಗಾಗಿ ನಿಮ್ಮ ಪ್ರೀತಿನವರು ಅಷ್ಟು ಪವಿತ್ರವಾಗಿರುವಂತಹ ತಂದೆ ತಾಯಿಯ ಪ್ರೀತಿಗೆ ಹೋಲಿಸ್ತಾ ಇದ್ದಾರೆ.
ನಿನ್ನ ಆಲೋಚನೆಗಳು ಕೂಡ ಮುಗ್ಧತೆ ಇದೆ, ನಿನ್ನ ಆಲೋಚನೆಯಲ್ಲೂ ಮುಗ್ಧತೆ ಇದೆ, ಅದನ್ನು ನಾನು ನೋಡಿದ್ದೀನಿ ಅನ್ನುವಂತಹ ಎನರ್ಜಿಲಿ ಬರ್ತಾ ಇದೆ. ಎಸ್, ನೋಡೋಣ, ಎನರ್ಜಿ ಸ್ಟಾಪ್ ಆಗ್ತಾ ಇಲ್ಲ, ಚೆಕ್ ಮಾಡೋಣ ಇನ್ನೊಂದಷ್ಟು. ಓಕೆ, ಇದು ಯಾಕೋ ಹೊರಗೆ ಬರ್ತಾಯಿದೆ, ಇದನ್ನು ತೆಗೆದು ಇದನ್ನು ನೋಡ್ತೀನಿ. ಓಕೆ, ಯಾಕಿಷ್ಟು ಮೌನ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಸೊ ಎಲ್ಲೊಂದು ಕಡೆಯಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಅಥವಾ ನೀವೇ ಅವ್ರ ನಂಬರ್ನ ಬ್ಲಾಕ್ ಮಾಡಿರ್ಬೋದು, ಅಥವಾ ನೀವೇ ಅವ್ರ ಕಾಲ್ನ ಅವಾಯ್ಡ್ ಮಾಡ್ತಾ ಇರ್ಬೋದು. ಸೊ ನಿಮ್ಮ ಪರ್ಸನ್ ನಿಮಗೆ ಕೇಳ್ತಾ ಇದ್ದಾರೆ, ಮೈ ಡ್ರೀಮ್ ಬಾಯ್, ಮೈ ಡ್ರೀಮ್ ಗರ್ಲ್ ಎರಡೂ ಕೂಡ ಇದೆ. ಇಲ್ಲಿ ಬಾಯ್ನೂ ತೊಗೊಳ್ಬೋದು, ಗರ್ಲ್ನೂ ಕೂಡ ತೊಗೊಳ್ಬೋದು. ಓಕೆ, ನೀವೇ ಅವರ ಡ್ರೀಮ್ ಬಾಯ್ ಆಗಿದ್ದೀರಾ, ಡ್ರೀಮ್ ಗರ್ಲ್ ಆಗಿದ್ದೀರಾ. ಇಲ್ಲಿ ಮೌನ ಅಂತ ಬಂದಾಗ ಇಲ್ಲಿ ಎನರ್ಜಿ ಎಲ್ಲೋ ಕಡೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಎಂಡ್ ಆಗುವಂತಹ ಎನರ್ಜಿ ಕೂಡ ಬರ್ತಾ ಇದೆ. ನಿಮಗೆ ಕೇಳ್ತಾ ಇದ್ದಾರೆ, ಯಾಕೆ ನೀನು ಇಷ್ಟೊಂದು ಸೈಲೆಂಟ್ ಆಗಿದೆಯಾ, ನೀನು ಇಷ್ಟೊಂದು ಸೈಲೆಂಟ್ ಆಗಿರೋ ವ್ಯಕ್ತಿನೇ ಅಲ್ಲಲ್ಲ. ಸೊ ನಿಮ್ಮ ಎನರ್ಜಿ ತುಂಬ ಪಟ 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 ಅಂತ ಮಾತಾಡ್ತಾ ಇರ್ತಾರೆ 24 ಗಂಟೆ. ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡ್ತಾನೆ ಇರ್ತೀರ. ಸಡನ್ನಾಗಿ ಸೈಲೆಂಟ್ ಆಗಿದ್ದು ಅವರಿಗೆ ಒಂಥರ ಆಶ್ಚರ್ಯ ಆಗಿದೆ, ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟಿದೆ ನೀನು ಅಂತ ಹೇಳಿ. ಓಕೆ, ಲೆಟ್ಸ್ ಬಿ ಟುಗೆದರ್ ಇದು 2 ಸಲ ಬಂದಿದೆ, ರೈಟ್? ಅವಾಗೆಲ್ಲೋ ಒಂದ್ಸಲ ನೋಡಿದೆ, ರೈಟ್ ಇಲ್ಲಿದೆ. ಸೊ 2 ಸಲ ಬಂದಿದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಒಂದು ನ್ಯೂ ಬಿಗಿನಿಂಗ್ ಚಾನ್ಸಸ್ ತುಂಬ ಹೈ ಎನರ್ಜಿ ಇದೆ. ಮತ್ತೆ ನಿಮ್ಮ ಪರ್ಸನ್ ನಿಮ್ಮ ಹತ್ರ ವಾಪಸ್ ಬರ್ಬೋದು, ಅವ್ರು ನಿಮ್ಮ ಹತ್ರ ಕ್ಷಮೆ ಕೂಡ ಕೇಳಬಹುದು. ಓಕೆನಾ? ಇನ್ನೊಂದು ಮೆಸೇಜ್ನ ತೆಗಿತೀನಿ, ದೆನ್ ರೀಡಿಂಗ್ ಟಾರೋ ಕಾರ್ಡಲ್ಲಿ ನೋಡೋಣ, ಚೆಕ್ ಮಾಡೋಣ. ಓಕೆ, ಪಿಂಕ್ ಆರ್ ಎಲ್ಲೋ, ಪಿಂಕ್ ಆರ್ ಎಲ್ಲೋ, ಪಿಂಕ್. ಓಕೆ, ಫೋಕಸ್ ಆನ್ ಮೈ ಕೆರಿಯರ್ ಓನ್ಲಿ. ಸೊ ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಇದೆ. ಸೊ ಇಲ್ಲಿ ನಿಮ್ಮ ಪರ್ಸನ್ ಅನ್ನೋದಕ್ಕಿಂತ ನಿಮ್ಮ ಫ್ಯಾಮಿಲಿಲಿ ಎಲ್ಲೋ ಒಂದು ಕಡೆ ಆ ಹುಡುಗನಿಗೆ ಏನು ಯೋಗ್ಯತೆ ಇದೆ, ಆ ಹುಡುಗ ಏನು ಸಂಪಾದನೆ ಮಾಡ್ತಾ ಇದ್ದಾನೆ, ಸೊ ಈ ಥರದ ಮಾತು ನಿಮ್ಮ ಫ್ಯಾಮಿಲಿಯಿಂದ ಬರಬಾರ್ದು ಅಂತ ಹೇಳಿ ಅವ್ರೇನು ಪ್ಲ್ಯಾನ್ ಮಾಡ್ತಿದ್ದಾರೆ, ಕೆರಿಯರ್ನ ಫಸ್ಟು ನಾನು ಸ್ಟೇಬಲ್ನ ಮಾಡ್ಕೊಳ್ತೀನಿ, ಕೆರಿಯರಲ್ಲಿ ನಾನು ಫಸ್ಟು ಸ್ಟ್ರಾಂಗ್ ಆಗ್ತೀನಿ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ತೀನಿ, ಆಮೇಲೆ ಈ ರಿಲೇಷನ್ಶಿಪ್ ಮದುವೆ ಮಗದೊಂದು ಮಾಡ್ತೀನಿ, ಆ ಥರದ ಒಂದು ಎನರ್ಜಿ ಇದೆ. ಸೊ ಹಾಗಾಗಿ ಅವರು ಫಸ್ಟು ಇಲ್ಲಿ ಫೋಕಸ್ ಮಾಡ್ತಿದ್ದಾರೆ ಅವರ ಕೆರಿಯರ್ ವಿಷಯದ ಬಗ್ಗೆ. ಸೊ ಚೆಕ್ ಮಾಡೋಣ ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ. ಓಕೆ, ಫೈವ್ ಆಫ್ ಕಪ್ಸ್ ಬರ್ತಾ ಇದೆ. ಸ್ವಲ್ಪ ಆಲೋಚನೆ ನಿಮ್ಮ ಬಗ್ಗೆ ಜಾಸ್ತಿ ಆಗಿದೆ ಇತ್ತೀಚಿನ ದಿನದಲ್ಲಿ ಅಂತ ಇಲ್ಲಿ ಎನರ್ಜಿ ಬರ್ತಿದೆ. ತುಂಬ ಆಲೋಚನೆ ಮಾಡ್ತಿದ್ದಾರೆ, ತುಂಬ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಕೆಲವೊಂದಷ್ಟು ವಿಷಯದ ಬಗ್ಗೆ. ಸೊ ಏನಾದರೂ ಒಂದು ಈ ರಿಲೇಷನ್ಶಿಪ್ಪಲ್ಲಿ ನಿರ್ಧಾರ ತಗೊಳ್ಳೇಬೇಕು ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನೈಟ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ವೆರಿ ಸೂನ್ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ವಿತಿನ್ ದ 21 ಡೇಸ್ ಒಳಗಡೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮೆಸೇಜ್ ಮಾಡ್ಬೋದು, ಕಾಲ್ ಮಾಡ್ಬೋದು, ಅಥವಾ ಹೇಗಾದರೂ ನಿಮ್ಮನ್ನು ಭೇಟಿ ಮಾಡಲೂಬಹುದು, ಸಡನ್ನಾಗಿ ಭೇಟಿ ಕೂಡ ಮಾಡಬಹುದು. ಸೊ ಡೇಟ್ ಅಂತ ಹೇಳಿ ಎಲ್ಲೋ ಬಂದಿತ್ತು, ನನ್ನ ಜೊತೆ ಡೇಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಸಮಥಿಂಗ್ ನಿಮ್ಮ ಹತ್ರ ಎಲ್ಲೋ ಒಂದು ಕಡೆ ಪ್ಲ್ಯಾನಿಂಗ್ ಕೂಡ ಮಾಡ್ತಾ ಇದ್ದಾರೆ, ಹೊರಗಡೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗಬೇಕು, ಅಥವಾ ಹೊರಗಡೆ ಎಲ್ಲಾದರೂ ಸುತ್ತಾಡೋಕೆ ಕರ್ಕೊಂಡು ಹೋಗಬೇಕು, ಅಥವಾ ಎಲ್ಲಾದರೂ ಡಿನ್ನರಿಗೆ ಪ್ಲ್ಯಾನ್ ಮಾಡ್ತಿರ್ಬೋದು. ಸೊ ಈ ಥರದ ಎನರ್ಜಿ ಕೂಡ ಇದೆ. ನೀವು ಪ್ಲ್ಯಾನ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಪ್ಲ್ಯಾನ್ ಮಾಡ್ತಿರ್ಬೋದು ಡಿನ್ನರಿಗೆ. ಓಕೆ, ಒಂದು ಕಾರ್ಡ್ನ ತೆಗಿತೀನಿ. ರೈಟ್, ಬಂತು. ಕ್ವೀನ್ ಆಫ್ ಫ್ಯಾನ್ಸ್ ಬರ್ತಾ ಇದೆ. ನಿಮ್ಮ ನಗು ಅವರಿಗೆ ತುಂಬಾ ಮುಖ್ಯ, ನಿಮ್ಮ ನಗುನೇ ಅವರಿಗೆ ಒಂದು ಔಷಧಿ ಥರ. ಸೊ ಇಲ್ಲಿ ಕ್ವೀನ್ ಆಫ್ ಫ್ಯಾನ್ಸ್ ಬರ್ತಿದೆ, ಆ್ಯಂಡ್ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ ಬರ್ತಿದೆ. ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮ ನಗುನ ತುಂಬ ಮಿಸ್ ಮಾಡ್ಕೊಳ್ತಿದ್ದಾರೆ, ನಿಮ್ಮ ಮಾತನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಕಾರ್ಡ್ಸಿಂದ ಬರ್ತಿರೋಂಥ ಎನರ್ಜಿ ಬಂದು ತುಂಬಾ ಪಾಸಿಟಿವ್ ಆಗಿದೆ. ನಿಮ್ಮ ಬಗ್ಗೆ ಆಲೋಚನೆಯೂ ಇದೆ, ನಿಮ್ಮ ಬಗ್ಗೆ ಕನ್ಸರ್ನ್ ಕೂಡ ಇದೆ, ನಿಮ್ಮ ಜೊತೆ ಫೀಲಿಂಗ್ಸ್ ಕೂಡ ಇದೆ, ಪ್ರೀತಿ ಕೂಡ ಇದೆ. ಓವರಾಲ್ ಮಿಕ್ಸ್ ಎನರ್ಜಿಲಿ ಇರೋದ್ರಿಂದ ಸೊ ಆಲ್ಮೋಸ್ಟ್ ನ್ಯೂ ಬಿಗಿನಿಂಗ್ನ ಎನರ್ಜಿ ತುಂಬ ಹೈ ಎನರ್ಜಿಲಿ ಬರ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಈ ಒಂದು ರೀಡಿಂಗಿಗೆ ಪ್ರತಿಯೊಬ್ಬರು ಕೂಡ ಲವ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನ ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ತೀರ. ತಪ್ಪದೇ ಮಿಸ್ ಮಾಡ್ದೇ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರ ಹತ್ರ ಈ ಒಂದು ರೀಡಿಂಗ್ನ ಶೇರ್ ಮಾಡ್ಕೊಳ್ಬೇಕಂತ ಅನ್ಸುತ್ತೆ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಜೊತೆ ಕನೆಕ್ಟ್ ಆಗಿ. ನನ್ನ ಜೊತೆ ಕನೆಕ್ಟ್ ಆದರೆ ಗೊತ್ತಲ್ವಾ,
ನನ್ನ ಪ್ರೇಯರಲ್ಲಿ ನೀವಿರ್ತೀರ ಆ್ಯಂಡ್ ನನ್ನ ಹೀಲಿಂಗಲ್ಲೂ ಕೂಡ ನೀವು ನನ್ನ ಜೊತೆಗೆ ಇರ್ತೀರ. ಓಕೆ, ಸೊ ಎಸ್, ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮೆಲ್ಲರ ಪ್ರೀತಿ ಆದಷ್ಟು ಬೇಗ ಸರಿಯಾಗಲಿ, ನಿಮ್ಮೆಲ್ಲರ ಸಕಾರಾತ್ಮಕವಾಗಿರುವಂಥ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೆ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಆ್ಯಂಡ್ ಥ್ಯಾಂಕ್ ಯು. ನೆಕ್ಸ್ಟ್ ರೀಡಿಂಗಲ್ಲಿ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.